ಓಕೆ, ಅದು ಹೆಣ್ಮಕ್ಳು ಹೇಳ್ತಾ ಇರುವಂಥದ್ದು, ರೈತ ಮಹಿಳೆಯರು ಹೇಳ್ತಾ ಇರುವಂಥದ್ದು. ಇದೇನು ರಾಯಚೂರಿನಲ್ಲಿ ಯಾವ ರೀತಿಯಾಗಿದೆ, ಹಳ್ಳಿ ಜನ ಯಾವ ರೀತಿಯಾಗಿ ಬದುಕನ್ನ ನಡೆಸ್ತಾ ಇದ್ದಾರೆ, ಹಾಗೆ ಜನರಲ್ ಸ್ಟೋರ್ ಹಾಗೆ ಕಿರಾಣಿ ಅಂಗಡಿಗಳು ನಡಿಬೇಕಾದ್ರೆ ಅಲ್ಲಿ ಚಿಲ್ಲರೆ ಇರಲೇಬೇಕು. ಅವರು ಯಾವ ರೀತಿಯಾಗಿ ನೋಟ್ ಬ್ಯಾನ್ ಬಿಸಿಗೆ ಅವ್ರಿಗೆ ತಟ್ಟಿದೆ ಅನ್ನುವಂಥದ್ದನ್ನು ನೋಡ್ಕೊಂಡ್ಬರೋಣ. ಪ್ರಧಾನಿ ನರೇಂದ್ರ ಮೋದಿ 500,000 ನೋಟುಗಳನ್ನ ರದ್ದುಗೊಳಿಸಿದೆ. ಆದರೆ ಏನು ಜನಸಾಮಾನ್ಯರ ಪರಿಸ್ಥಿತಿ ಮಾತ್ರ ಯಥಾ ರೀತಿ ಮುಂದುವರೆದಿದೆ. ಈಗಲೂ ಚಿಲ್ಲರೆ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಗ್ರಾಮೀಣ ಭಾಗದಲ್ಲಂತೂ ಈ ಏನು ಚಿಲ್ಲರೆ ಸಮಸ್ಯೆ ವಿಪರೀತವಾಗಿ ಕಾಡ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಏನು ಗ್ರಾಮೀಣ ಭಾಗದ ಹಲವಾರು ಏನು ಚಿಕ್ಕ ಪುಟ್ಟ ಅಂಗಡಿಗಳನ್ನ ಮುಚ್ಕೊಳ್ಬೇಕಾದಂತ ಪರಿಸ್ಥಿತಿಯನ್ನ ನಾವು ಕಾಣಬಹುದು. ಈಗ ನಾವೊಂದು ಗ್ರಾಮೀಣ ಪ್ರದೇಶದಲ್ಲಿ ಇದೀವಿ. ಇಲ್ಲಿ ಏನು ಸಾಕಷ್ಟು ವ್ಯಾಪಾರಗಳು ನಡೀತಾ ಇತ್ತು ಈ ಮುಂಚೆ. ಆದ್ರೆ 500,000 ಬಂದಾದ ನಂತರ ಹಲವಾರು ಅಂಗಡಿಗಳಿಗೆ ಏನು ಬೀಗ ಹಾಕುವಂತ ಪರಿಸ್ಥಿತಿಯನ್ನ ನಾವಿಲ್ಲಿ ಕಾಣಬಹುದು. ಬನ್ನಿ, ನಮ್ಮ ಜೊತೆ ಒಂದು ಕಿರಾಣಿ ಅಂಗಡಿಯ ಏನು ವ್ಯಾಪಾರಸ್ಥರು ನಮ್ಮ ಜೊತೆ ಇದ್ದಾರೆ. 500,000 ಬ್ಯಾನ್ ಆದ ನಂತರ ಅವರ ವ್ಯಾಪಾರ ಹೇಗಿದೆ, ಏನಾದ್ರೂ ಬದಲಾವಣೆ ಆಯ್ತಾ, ಹೇಗೆ ಅನ್ನೋದನ್ನ ಕೇಳೋಣ. ಈಗ ಯಾವ ತರ ಇದೆ ವ್ಯಾಪಾರ? ಸ್ವಲ್ಪ ಡಲ್ ಆಗಿದೆ ಸರ್. ವ್ಯಾಪಾರ ಆಗಲ್ಲ. ಮೊದಲು 10,000 ಹಂಗ ಹಾಕಿ ಸರ್, ಈಗ 8,000 9,000 ಆಗ್ತಾವ. 2,000 ರೂಪಾಯಿ ಕಡಿಮೆ ಆಗಿದೆ ಅಷ್ಟೇ. ಅಂದ್ರೆ ಏನು ಉದ್ರಿ ಕೊಡ್ತಾ ಇದೀರಾ? ಏನು ಚಿಲ್ಲರ್ ಸಮಸ್ಯೆ ಯಾವ ತರ ಇದೆ? ಚಿಲ್ಲರ್ ಸಮಸ್ಯೆ ಇದೆ ಸರ್. ಹಂಗೆ ಇವತ್ ಬಿಟ್ರೆ ಸಾಯಂಕಾಲ ಹಂಗ ಹೋಯ್ತಾರ ಸರ್. ಚಿಲ್ಲರ್ ಆದ್ಮೇಲೆ ಅಷ್ಟೇ. ಮೋದಿ ಏನ್ ಚಲೋನೆ ಮಾಡ್ಯಾನ ಸರ್. ನಮ್ಗ ಎಲ್ಲ ನೋಟ್ ಬಂದ್ ಮಾಡಿ, ನೋಟ್ ಹೊಸ ನೋಟ್ ಬಂದದ ಕಲೆ. ಮಿರ್ಚಿ ಬಂಡಿ ವ್ಯಾಪಾರಿಗಳಿದ್ದಾರೆ, ಅವರಿಗೆ ನೋಟ್ ಬ್ಯಾನ್ ಎಫೆಕ್ಟ್ ಯಾವ ರೀತಿ ಆಗಿದೆ ಅನ್ನೋದನ್ನ ಅವ್ರಿಂದ ಕೇಳೋಣ. ಸರ್, ನಿಮ್ಮ ಹೆಸರು? ಶಂಸುದ್ದೀನ್ ರೀ. ಯಾವ ತರ ಇದೆ ನೋಟ್ ಬ್ಯಾನ್ ಎಫೆಕ್ಟ್? 2,000 ರೂಪಾಯಿ ಚೇಂಜು ಸ್ವಲ್ಪ ಜಲ್ದಿ ಸಿಗೋದಿಲ್ಲ ಸರ್. ಈ ವ್ಯಾಪಾರ ಸ್ವಲ್ಪ ಕಡಿಮೆ ಆಗ್ತದೆ, ಡಲ್ ಆಗ್ತದ್ರಿ. ಆಮ್ಯಾಗ ಈಗ ಚೇಂಜ್ ಕೊಡ್ಬೇಕಾದ್ರೆ 100-200 ವ್ಯಾಪಾರ ಮಾಡಿದ್ರು 1,800 ಕೊಡೋಕೆ ಆಗೋದಿಲ್ಲ ಏನ್ರಿ ಸರ್. ಆ ಥರ ನಮ್ಗೆ ಸ್ವಲ್ಪ ವ್ಯಾಪಾರ ಕಡಿಮೆ ಇದೆ ಸರ್. ATM ಅಲ್ಲಿ ರೊಕ್ಕ ಸಿಗೋದಿಲ್ಲ ಸರ್. ಹೋದ್ರೆ ಚಿಲ್ಲರೇನೇ ಸಿಗೋದಿಲ್ಲ. ATM ಬಂದಿರ್ತಾವ ಎಲ್ಲ. ಆಮೇಲೆ ಕೊಟ್ಟರೆ ಅವರು 2,000 ನೋಟೇ ಕೊಡ್ತಾರ, ಇಲ್ಲಾಂದ್ರೆ 20 ರೂಪಾಯಿ ನೋಟ್ ಕೊಡ್ತಾರ. ಆಮೇಲೆ 100 ನೋಟ್ ಇಲ್ಲೇ ಇಲ್ಲ ಅವ್ರ ಹತ್ರ. ವ್ಯಾಪಾರ ಯಾವ ತರ ಇದೆ ನಿಮ್ದು? 150 ತಗೊಂಡೆ ವ್ಯಾಪಾರ ಮಾಡ್ತಾವ. 2,000 ರೂಪಾಯಿ ತಗೋಲ್ಲ ಸರ್. ಹಾ, ಡಲ್ ಆಗಿದೆ ವ್ಯಾಪಾರ. ಬಂದು ಕೊಂಡ್ಕೊಂತಾರೆ, ಬಹಳ ಕಡಿಮೆ. ಸ್ವಲ್ಪ ಸ್ವಲ್ಪ ತಗೊಂಡು ಹೋಗ್ತಾರೆ. ಯಜಮಾನ್ರೆ, ನಿಮ್ಮ ವ್ಯಾಪಾರ ಹೇಗಿದೆ ನೋಟ್ ಬ್ಯಾನ್ ಆದ್ಮೇಲೆ? ಚಿಲ್ಲರ್ ನಮ್ಮಲ್ಲಿ ಇರೋದಿಲ್ಲ, ನೋಟ್ಗಳೇ ಇಲ್ಲ ನಮ್ಮಲ್ಲಿ. ಮತ್ತು ಇಲ್ಲಿ ಸಲುವಾಗಿ ಅವು 1,500 ರೂಪಾಯಿ ಬಂದಾಗಲಿದ್ದ ನಮ್ದು ಅಡ್ಕೊಂಡ್ರಿ ಸ್ವಲ್ಪ ವ್ಯಾಪಾರ. ಸಿಗ್ತಾ ಐತೆ ನಿಮ್ಗೆ? ಎಲ್ಲಿ ಸಿಗ್ತಾರ್ರಿ ಚಿಲ್ಲರ್? ಜಗತ್ತಿನಾಗೇ ಇಲ್ಲ ನಮಗೆ ಕೊಟ್ಟೋದಂದ್ರೆ. ಹೆಂಗೆ ಕೊಡ್ತಾರೆ ದುಕಾನ್ದಾಗ? ಕೊಡೋದಾಗೋದಿಲ್ಲ. ಏನ್ ನೋಟ್ ಬ್ಯಾನ್ ಎಫೆಕ್ಟ್ ನ ಏನೋ ಒಂದು ಬಿಸಿ ಇದೆ, ಇನ್ನೂ ಕೂಡ ತಣಿಸಿಲ್ಲ ಅಂತಾನೆ ಹೇಳ್ಬೋದು. ಅದು ಸಿಟಿ ಮಾತ್ರ ಅಲ್ಲ, ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಅದರ ಎಫೆಕ್ಟ್ ಮುಂದುವರೆದಿದೆ. ಕ್ಯಾಮ್ರಾ ಪರ್ಸನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಡ್ಗಲ್, ಪಬ್ಲಿಕ್ ಟಿವಿ, ರಾಯಚೂರು. ಮೋದಿಗೆ ಸಹಾರಾ ಸಂಸ್ಥೆಯಿಂದ 40 ಕೋಟಿ ಹಾಗೂ ಬಿರ್ಲಾ ಸಂಸ್ಥೆಯಿಂದ 12 ಕೋಟಿ ಕಿಕ್ ಬ್ಯಾಕ್ ಸಿಕ್ಕಿದೆ ಅನ್ನೋ ಆರೋಪದ ದಾಖಲೆಗಳನ್ನು ಇವತ್ತು ರಾಹುಲ್ ಗಾಂಧಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ನಿನ್ನೆ ರಾಹುಲ್ ಆರೋಪಕ್ಕೆ ಇವತ್ತು ಸ್ವಕ್ಷೇತ್ರ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ತಿರುಗೇಟು ಕೊಟ್ಟರು. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ರಾಜ್ಯ ಸರ್ಕಾರ ಬಿದ್ದು ಹೋಗುತ್ತೆ, 3 ಸಚಿವರು ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಯಡಿಯೂರಪ್ಪನವರು ಹೇಳ್ತಾನೆ ಇದ್ರು. ಆದ್ರೆ ಇದುವರೆಗೂ ಕೂಡ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದೇ ದಾಖಲೆಗಳನ್ನು ಅವರು ಬಿಡುಗಡೆ ಮಾಡಿಲ್ಲ.